ಹಾಯ್, ಯಾವ ವಾಟರ್ ಪ್ಯೂರಿಫೈರ್ ತೊಗೋಬೇಕು ಆಫೀಸಿಗೆ ಅಥವಾ ಮನೆಗೆ ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇರೋ ಅನ್ಸುತ್ತೆ, ಕನ್ಫ್ಯೂಷನ್ ಆಗಿದ್ದೀರಾ ಅಂತ ಗೊತ್ತು. ಇವತ್ತು ನಾನು ನಿಮಗೆ ಯಾವ ವಾಟರ್ ಪ್ಯೂರಿಫೈರ್ ತೊಗೋಬೇಕು ಅಂತೇಳಿ ಕಂಪ್ಲೀಟ್ ಗೈಡ್ ಮಾಡ್ತೀನಿ. ಆರ್ ಒ ತೊಗೋಬೇಕಾ, ಯು ವಿ ತೊಗೋಬೇಕಾ, ಯು ಎಫ್ ತೊಗೋಬೇಕಾ, ಅಲ್ಕಲೈನ್ ತೊಗೋಬೇಕಾ, ಕಾಪರ್ ತೊಗೋಬೇಕಾ, ಜಿಂಕ್ ತೊಗೋಬೇಕಾ, ಯಾವ ಸ್ಟೋರೇಜ್ ಇರಬೇಕು, ಯಾವ ಬಜೆಟಲ್ಲಿದ್ದರೆ ಒಳ್ಳೆಯದು, ಮೇಂಟೆನೆನ್ಸನ್ನು ಏನೇನಿರುತ್ತೆ ಅನ್ನೋದು ಕಂಪ್ಲೀಟ್ ಈ ವಿಡಿಯೋದಲ್ಲಿ ಬರುತ್ತೆ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ನೀವೇ ಡಿಸೈಡ್ ಮಾಡ್ತೀರಾ ಯಾವ ಬಜೆಟಲ್ಲಿ ಯಾವ ಪ್ಯೂರಿಫೈರ್ ಒಳ್ಳೆಯದು ಅಂತ ನೀವೇ ಡಿಸೈಡ್ ಮಾಡ್ತೀರಾ. ಓಕೆ, ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇದ್ದೀರಾ ಅಕ್ವಾಬ್ಲೇಸ್ ಯೂಟ್ಯೂಬ್ ಚಾನಲ್ಲು. ಇವತ್ತು ನಾನು ನಿಮಗೆ ವಾಟರ್ ಪ್ಯೂರಿಫೈರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಯಾವ ನೀರಿಗೆ ಯಾವ ಪ್ಯೂರಿಫೈರ್ ಒಳ್ಳೆಯದು, ಯಾವ ಮಾಡಲ್ ಒಳ್ಳೆಯದು, ಯಾವ ಥರ ಡಿಸೈನ್ ಇದ್ದರೆ ಒಳ್ಳೆಯದು, ಫ್ಯಾನ್ಸಿ ಬೇಕಾ, ರೆಗ್ಯುಲರ್ ಇರಬೇಕಾ, ತುಂಬ ಈಗೆಲ್ಲ ಫ್ಯಾನ್ಸಿ ಬರ್ತಾಯಿದೆ, ನೀವೇ ನೋಡಿರ್ತೀರ ಮಾಡಲ್ಗಳು. ಆನ್ಲೈನಲ್ಲಂತೂ ಸಿಕ್ಕಾಪಟ್ಟೆ ಇರುತ್ತೆ, ಆಫ್ಲೈನಲ್ಲಿ ಸಿಕ್ಕಾಪಟ್ಟೆ ಇದೆ, ರೇಂಜಸ್ ತುಂಬ ಇದೆ, ಕನ್ಫ್ಯೂಸ್ ಆಗೋದೇ ಜಾಸ್ತಿ. ಈಗ ಒಂದೊಂದೇ ಇದರಲ್ಲಿ ತಿಳ್ಕೊಳ್ತಾ ಹೋಗೋಣ ಏನು ಮಾಡಬೇಕು, ಯಾವ ಪ್ಯೂರಿಫೈರ್ ತೊಗೋಬೇಕು ಅಂತೇಳಿ. ಈಗ ಎಷ್ಟು ಟೈಪು ವಾಟರ್ ಪ್ಯೂರಿಫೈರ್ಸ್ ಇದೆ. ವಾಟರ್ ಪ್ಯೂರಿಫೈರಲ್ಲಿ ವೆರೈಟೀಸ್ ಬರುತ್ತೆ. ವೆರೈಟೀಸ್ ಮೀನ್ಸ್ ಮಾಡಲ್ ಅಲ್ಲ, ಮಾಡಲ್ ಅಂದರೆ ಅದು ಲುಕ್ ವೈಸ್ ಅಲ್ಲ, ಟೆಕ್ನಿಕಲಿ ಎಷ್ಟು ಥರ ಪ್ಯೂರಿಫೈರ್ಸ್ ಇದೆ. ಮೊದಲನೇದು ಬರೋದು ಆರ್ ಒ ಪ್ಯೂರಿಫೈರು. ಇದು ಬಂದು ಹೆಚ್ಚಾಗಿ ಯೂಸ್ ಮಾಡುವಂಥದ್ದು ಹಾರ್ಡ್ ವಾಟ್ರಿಗೆ. ಇದು ಶುರು ಆಗಿದ್ದೆ ಹಾರ್ಡ್ ವಾಟ್ರಿಗೆ ಯೂಸ್ ಮಾಡಬೇಕು ಅಂತ, ಕೊನೆಗೆ ಸಾಫ್ಟ್ ವಾಟ್ರಿಗೂ ಕೆಲವರು ಯೂಸ್ ಮಾಡ್ತಾರೆ. ಈ ಆರ್ ಒ ಪ್ಯೂರಿಫೈರ್ ಅಂದರೆ ರಿವರ್ಸ್ ಆಸ್ಮೋಸಿಸ್ ಟೆಕ್ನಾಲಜಿಯಿಂದ ವರ್ಕ್ ಆಗುವಂಥದ್ದು. ಇದು ಬಂದು ನಿಮ್ಮ ಬೋರ್ ನೀರನ್ನ ಹಾರ್ಡ್ನೆಸ್ಸು ಟಿ ಡಿ ಎಸ್ ಲೆವೆಲ್ ಏನು ಜಾಸ್ತಿ ಇರುತ್ತಲ್ಲ, ಆ ಟಿ ಡಿ ಎಸ್ನ ಫುಲ್ಲು ಕಡಿಮೆ ಮಾಡುತ್ತೆ ಮತ್ತು ಇರೋಂಥ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ರಿಮೂವ್ ಮಾಡಿಕೊಡುತ್ತೆ. ಇದು ನೀವು ಹಾರ್ಡ್ ವಾಟ್ರಿಗೆ, ಬೋರ್ ನೀರಿಗೆ ಕರೆಕ್ಟಾಗಿ ಸೂಟಬಲ್ ಆಗುತ್ತೆ. ನೆಕ್ಸ್ಟ್ ಬಂದು ಯು ವಿ ಪ್ಯೂರಿಫೈರು. ಇದು ಮುನ್ಸಿಪಲ್ ಹೊಳೆ ನೀರಿಗೆ, ಸಾಫ್ಟ್ ವಾಟ್ರಿಗೆ ಹಾಕುವಂಥದ್ದು. ಇದರಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ರಿಮೂವ್ ಮಾಡಿಕೊಡುತ್ತೆ. ಅದರಲ್ಲೇ ಈಗ ನೆಕ್ಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ. ಯು ವಿ, ಆರ್ ಒ ಆಯಿತು, ಯು ವಿ ಆಯಿತು. ನೆಕ್ಸ್ಟ್ ಯು ಎಫ್, ಇದು ಅಲ್ಟ್ರಾ ಫಿಲ್ಟ್ರೇಷನ್ ಅಂತೇಳಿ. ಇದರಲ್ಲಿ ಏನಂದರೆ ಇದು ವಿತೌಟ್ ಎಲೆಕ್ಟ್ರಿಕ್ ಪ್ಯೂರಿಫೈ ಮಾಡಿಕೊಡುತ್ತೆ. ಇದರಲ್ಲಿ ಮಡ್ ಕಂಟೆಂಟು, ಟರ್ಬಿಡಿಟಿ ಪ್ರತಿಯೊಂದು ಎಲ್ಲ ತೆಗೆದುಹಾಕುತ್ತೆ. ಇದರಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಕೂಡ ಮೇಜರಾಗಿ ರಿಮೂವ್ ಆಗಿಬಿಡುತ್ತೆ. ಹಾಗಾಗಿ ಯು ವಿ ಮತ್ತು ಯು ಎಫ್ ಕಾಂಬಿನೇಷನಲ್ಲಿ ಪ್ಯೂರಿಫೈರ್ ತೊಗೊಳ್ಳೋದು ಒಳ್ಳೆಯದು. ಯಾವುದಕ್ಕೆ? ಮುನ್ಸಿಪಲ್ ನೀರಿಗೆ. ಹಾರ್ಡ್ ವಾಟ್ರಿಗೆ ಆರ್ ಒ ಆಯಿತು, ಯು ವಿ ಎಫ್ ಬಂದು ಪ್ಯೂರ್ಲಿ ಹೊಳೆ ನೀರಿಗೆ, ಸಾಫ್ಟ್ ವಾಟ್ರಿಗೆ. ನೆಕ್ಸ್ಟ್ ಬಂದು 2-in-1 ಕಾಂಬಿನೇಷನ್, ಆರ್ ಒ, ಯು ವಿ, ಟಿ ಡಿ ಎಸ್ಸು ವಿತ್ ಟಿ ಡಿ ಎಸ್ ಕಂಟ್ರೋಲರ್. ಅಂದರೆ ಅದು ಹೇಳಲಿಲ್ಲ ನಿಮಗೆ. ಟಿ ಡಿ ಎಸ್ ಕಂಟ್ರೋಲರ್ ಅಂದರೆ ಟೋಟಲ್ ಡಿಸಾಲ್ವ್ಡ್ ಸಾಲ್ವೆಂಟ್ಸ್ ಅಂತ. ಆ ಟಿ ಡಿ ಎಸ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಕಂಟ್ರೋಲರ್ ಇರುತ್ತೆ, ಮ್ಯಾನ್ಯಲ್ ಕಂಟ್ರೋಲರ್. ಇದನ್ನು ಆಟೋ ಕಂಟ್ರೋಲರ್ ಇಲ್ಲ, ಮ್ಯಾನ್ಯಲ್ ನಾವು ಅಡ್ಜಸ್ಟ್ ಮಾಡಬೇಕು, ಎಷ್ಟು ನೀರಿಗೆ ಎಷ್ಟು ಬೇಕು ಅಂತೇಳಿ ನಾವು ಸೆಟ್ ಮಾಡಬೇಕು. ಈ 2-in-1 ಆಪ್ಷನ್ ತೊಗೊಂಡ್ರೆ ನಿಮಗೆ ಎಲ್ಲದೂ ಕವರ್ ಆಗಿಬಿಡುತ್ತೆ. ಬೋರ್ ನೀರಾಗಿರಲಿ, ಹಾರ್ಡ್ ವಾಟ್ರು, ಸಾಫ್ಟ್ ವಾಟ್ರು, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಅಲ್ಲಿ ಇನ್ನೊಂದೇನು ಬರುತ್ತೆ ಅಂದರೆ ಟಿ ಡಿ ಎಸ್ ಲೆವೆಲ್ ಕಡಿಮೆ ಇದ್ದ ಕಡೆ ಆರ್ ಒ ಹಾಕಿದ್ರಲ್ಲೇ ಟಿ ಡಿ ಎಸ್ ಡೌನ್ ಆಗೋದ್ರಿಂದ ಅಲ್ಲಿ ಅಲ್ಕಲೈನ್ ಬೇಕಾಗುತ್ತೆ. ಅಲ್ಕಲೈನು ಇದು ಮಿನರಲ್ನ ಆ್ಯಡ್ ಮಾಡಿಕೊಡುತ್ತೆ. ನಿಮ್ಮ ಏನು ಆರ್ ಒನಲ್ಲಿ ಮಿನರಲ್ನ ತೆಗೆದುಹಾಕಿರುತ್ತೆ, ಬೇಡವಾದ್ದು ಬೇಕಾಗಿರೋದು ಎಲ್ಲ ತೆಗೆದುಹಾಕಿರುತ್ತೆ, ಅದರಲ್ಲಿ ಮಿನರಲ್ನ ಆ್ಯಡ್ ಮಾಡಿಕೊಡುತ್ತೆ. ಈ ಏನು ಆರ್ ಒ, ಯು ವಿ, ಟಿ ಡಿ ಎಸ್ಸು ವಿತ್ ಅಲ್ಕಲೈನು, ಕಾಪರು ಏನಿದೆಯಲ್ಲ, ಇದು ಬಂದು ಟಾಪ್ ಕ್ವಾಲಿಟಿ. ಥರ್ಡ್ ಒನ್ನು, ಮೊದಲನೇದು ಆರ್ ಒ, ನೆಕ್ಸ್ಟು ಯು ವಿ, ಯು ಎಫ್. ಆರ್ ಒ ಹಾರ್ಡ್ ವಾಟ್ರಿಗೆ, ಯು ವಿ ಎಫ್ ಮುನ್ಸಿಪಲ್ ವಾಟ್ರಿಗೆ. ಇದು ಆರ್ ಒ, ಯು ವಿ, ಟಿ ಡಿ ಎಸ್ಸು ವಿತ್ ಕಾಪರು, ಅಲ್ಕಲೈನು. ಇದು ಬಂದು ಟಾಪ್ ಕ್ವಾಲಿಟಿ. ಎಲ್ಲದು ಯೂಸ್ ಆಗುತ್ತೆ, ಮುನ್ಸಿಪಲ್ಲಿಗೆ ಮತ್ತು ಹಾರ್ಡ್ ವಾಟ್ರಿಗೆ, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಇದು ಇರೋವಂಥ ವೆರೈಟಿಗಳು ವಾಟರ್ ಪ್ಯೂರಿಫೈರ್ ಟೈಪ್ಸ್ ಅಂತ ಹೇಳ್ತೀವಿ. ಟೆಕ್ನಿಕಲಿ ಟೈಪ್ ಅಂತ ಹೇಳ್ತೀವಿ, ಮಾಡಲ್ ಅಲ್ಲ. ಮಾಡಲ್ಗಳು ತುಂಬ ಇರುತ್ತೆ. ನೆಕ್ಸ್ಟ್ ಬಂದು ನೀವು ವಾಟ್ರನ್ನ ಟೆಸ್ಟ್ ಮಾಡೋದು ಹೇಗೆ. ನಾವು ನಮ್ಮ ಮನೆಯಲ್ಲಿ ಯಾವ ನೀರಿದೆ, ಏನಿದೆ, ಏನು ಗೊತ್ತಾಗ್ತಿಲ್ಲ, ಹೆಂಗೆ ಟೆಸ್ಟ್ ಮಾಡಬೇಕು ಅಂತೇಳಿ ಕ್ವಶನ್ ಬರುತ್ತೆ. ನೆಕ್ಸ್ಟು ಆವಾಗ ನೀವು ಏನು ಮಾಡಬೇಕು, ಒಂದು ಟಿ ಡಿ ಎಸ್ ಮೀಟ್ರ್ ಅಂತ ಸಿಗುತ್ತೆ, ನಿಮಗೆ ತೋರಿಸ್ತೀನಿ. ಇದು ನೋಡಿ, ಟಿ ಡಿ ಎಸ್ ಮೀಟರ್ ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಆನ್ಲೈನಲ್ಲಿ ಬೈ ಲಿಂಕ್ ಡಿಸ್ಕ್ರಿಪ್ಷನ್ಲು ಕೊಟ್ಟಿರುತ್ತೆ. ಲೋ ಬಜೆಟಿಂದಲೇ ಇರುತ್ತೆ, 250-300 ರೂಪಾಯಿಂದನೂ ಇದೆ.
ನಿಮ್ಮ ಬಜೆಟಿಗೆ ತಕ್ಕನಾಗೆ ತೊಗೊಳ್ಳಿ. ಬೈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಒಂದ್ಸರಿ ಚೆಕ್ ಮಾಡಿ ಯಾವ್ದು ಬೇಕು ಅಂತ ತೊಗೊಳ್ಳಿ. ಈಗ ನೋಡಿ, ಇದು TDS ಮೀಟರ್. ಇದನ್ನು TDS ಮೀಟರ್ ಅಂತ ಹೇಳ್ತೀವಿ. ಟೋಟಲ್ ಡಿಸಾಲ್ವ್ಡ್ ಸಾಲ್ವೆಂಟ್ಸ್ ಅನ್ನೋದನ್ನು ಎಷ್ಟಿದೆ ನೀರಲ್ಲಿ, ಎಷ್ಟು ಇದೆ ಅನ್ನೋದು ಇದರಲ್ಲಿ ತೋರಿಸುತ್ತೆ. ಆವಾಗ ನೀವು ಯಾವ ಪ್ಯೂರಿಫೈರ್ ತೊಗೊಂಡ್ರೆ ಒಳ್ಳೆಯದು ಅಂತೇಳಿ ನೀವು ಡಿಸೈಡ್ ಮಾಡ್ಬೋದು. ಹಾಗಾಗಿ TDS ಮೀಟ್ರು ಒಂದು ನೀವು ಇಟ್ಕೊಂಡ್ರೆ ಒಳ್ಳೆಯದು. ಇದನ್ನು ನಿಮಗೆ ನೀರು ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಇದು ನೋಡಿ, ಇದು ವಾಟ್ರನ್ನ ಸ್ವಲ್ಪ ಈ ಕ್ಯಾಪಲ್ಲಿ ಹಾಕ್ಕೋಬೇಕು. ಕ್ಯಾಪಲ್ಲಿ ಹಾಕಿದೆ. ಇದು TDS ಮೀಟರ್ ಇರುತ್ತೆ, ತುಂಬ ಸಿಂಪಲ್ ಇರುತ್ತೆ. ಆನ್ ಆಫ್ ಬಟನ್ ಇರುತ್ತೆ ಅಷ್ಟೇ, ಇದರಲ್ಲಿ ಬೇರೆ ಏನಿರಲ್ಲ. ಇದು ನೋಡಿ, ಆನ್ ಆಫ್ ಬಟನ್ ಇದೆ, ಆನ್ ಮಾಡಿದ್ರೆ ಆನ್ ಆಗುತ್ತೆ. ಶೆಲ್ಲಲ್ಲಿ ವರ್ಕ್ ಆಗುವಂಥದ್ದು 000 ತೋರಿಸ್ತಾ ಇದೆ ಈಗ. ಓಕೆ, ಈಗ ಇಲ್ಲಿ TDS ಎಷ್ಟಿದೆ ಅಂತೇಳಿ ಚೆಕ್ ಮಾಡ್ತೀನಿ. ಇದರೊಳಗಡೆ ಡಿಪ್ ಮಾಡಬೇಕು. ಡಿಪ್ ಮಾಡಾದ್ಮೇಲೆ ಹೋಲ್ಡ್ ಅಂತ ಒಂದು ಬಟನ್ ಇರುತ್ತೆ, ನಿಮಗೆ ತೋರಿಸ್ಲಿಕ್ಕೆ ಆ ಹೋಲ್ಡ್ ಬಟನ್ ಒತ್ತಿರ್ತೀನಿ. ಎಷ್ಟು ಬರ್ತಾ ಇದೆ ಅಂತ ನೋಡಿ. ಈಗ ನೋಡಿ ಎಷ್ಟು ಬರ್ತಾ ಇದೆ, 15 ಇದೆ, 15 ಇದೆ. ಇದು ಆಫ್ಟರ್ RO ಬಂದಿರೋಂಥ ವಾಟರು. ಇದು ಸ್ವಲ್ಪ ಕಡಿಮೆನೇ ಆಯಿತು, ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು. ಇದು ಬಂದು RO, ನೀವೇನು ಕ್ಯಾನ್ ವಾಟ್ರ್ ತೊಗೋತೀರಲ್ಲ ಆ ವಾಟ್ರು 15, 20, 25 ಒಳಗಿರುತ್ತೆ. ಇನ್ನೂ ಬೇಕು ಅಂದರೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಬೋದು. ಜಾಸ್ತಿ ಮಾಡಿದ್ರೆ ನಿಮಗೆ ಮಿನರಲ್ಸ್ ಜಾಸ್ತಿ ಇರುತ್ತೆ, ಅದು ನಮ್ಮ ಹೆಲ್ತಿಗೆ ಒಳ್ಳೆಯದು. ಮಿನರಲ್ಸ್ ಜಾಸ್ತಿ ಇರೋದು ಅದು ಯಾವ ಥರ ಅಂತ ಹೇಳ್ತೀನಿ. ಈಗ TDS ಚೆಕ್ ಮಾಡಿದ್ವಿ. ಇದು ಪ್ಯೂರಿಫೈಡ್ ವಾಟರ್ ನಾನು ಚೆಕ್ ಮಾಡಿರೋದು. ನೀವು ನಿಮ್ಮ ನೀರನ್ನು ಚೆಕ್ ಮಾಡ್ಬೋದು, ಡಿಪ್ ಮಾಡಿ ನೋಡಿ ಎಷ್ಟು TDS ಇದೆ ಅಂತ. ಈಗ TDS ಚೆಕ್ ಮಾಡ್ತಾಯಿದ್ದೀರಾ, ಎಷ್ಟು TDS ಇದ್ದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಈಗ ನೀವು ಬಿಲೋ 200 TDS ಇದ್ದರೆ, ಬಿಲೋ 200 TDS ಇದ್ದರೆ ಅದು ಕಡಿಮೆ TDS. ಹಾಗಾಗಿ ನೀವು ಅಲ್ಲಿ UV ಪ್ಯೂರಿಫೈರ್ ಯೂಸ್ ಮಾಡಬೇಕು. UV UF ಯೂಸ್ ಮಾಡಿದರೆ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ರಿಮೂವ್ ಆಗುತ್ತೆ. TDS ಯಥಾಕ್ ಬರುತ್ತೆ, ಸೇಮ್ ಯಥಾಸ್ಥಿತಿ ಬರುತ್ತೆ. ಅಂದರೆ ಔಟ್ಪುಟ್ಟು ಅಷ್ಟೇ ಇರುತ್ತೆ, TDS ವ್ಯತ್ಯಾಸ ಆಗೋದಿಲ್ಲ. ಇದು ಸಾಫ್ಟ್ ವಾಟ್ರು, ಮುನ್ಸಿಪಲ್ ವಾಟ್ರಿಗೆ ನಾನು ಹೇಳ್ತಿರೋದು. ಬಿಲೋ TDS 200 ಇದ್ದರೆ, ಬಿಲೋ 200 TDS ಇದ್ದರೆ ಅಲ್ಲಿ ಮಾತ್ರ UV UF ಮಾಡಲ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದು 200 to 300 ಇದ್ದರೆ ಅದು ನಿಮ್ಮ ಡಿಸಿಷನು. RO ತೊಗೋಬೇಕಾ ಅಥವಾ UV UF ತೊಗೋಬೇಕಾ ಅಂತೇಳಿ, ಅಥವಾ ಟಾಪ್ ಕ್ವಾಲಿಟಿ ತೊಗೋಬೇಕಾ, ನಿಮ್ಮ ಡಿಸೈಡ್ ಮಾಡಿ. ಯಾವ್ದು ಬೇಕಾದ್ರೆ ನೀವು ಡಿಸೈಡ್ ಮಾಡ್ಬೋದು. ನೆಕ್ಸ್ಟು ಅಬೋ 300 ಇದ್ದರೆ, 300ಕ್ಕಿಂತ ಜಾಸ್ತಿ TDS ಇತ್ತು ಅಂದರೆ ನೀವು ಕಂಪಲ್ಸರಿ RO ತೊಗೋಬೇಕು, RO ಪ್ಯೂರಿಫೈರ್. ಓಕೆ, RO ಹಾಕಬೇಕು, ಯಾಕಂದರೆ ಅದು ನೀರು ಕುಡಿಲಿಕ್ಕೆ ಬರಲ್ಲ. ಹಾಗಾಗಿ RO ಕಂಪಲ್ಸರಿ. ನೆಕ್ಸ್ಟ್ ನಿಮಗೆ ವಾಟರ್ ಪ್ಯೂರಿಫೈರಲ್ಲಿ ಎಷ್ಟು ಮಾಡಲ್ ಇದೆ. ಮಾಡಲ್ ಅಂದರೆ ಸಿಕ್ಕಾಬಟ್ಟೆ ಮಾಡಲ್ ಇದೆ. ಈಗಂತೂ ತುಂಬ ಬ್ರ್ಯಾಂಡ್ಗಳಿದೆ, ಎಲ್ಲ ಬ್ರ್ಯಾಂಡ್ಗಳು ನಾವು ತೋರಿಸ್ಲಿಕ್ಕಾಗಲ್ಲ ಇಲ್ಲಿ. ಹಂಗಾಗಿ ಒಂದು 3 ಮಾಡಲ್ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಒಂದು 3 ಮಾಡಲ್ಲು: ಲೋ ಕ್ಯಾಟಗರಿ, ಮಿಡಲ್ಲು, ಟಾಪು. ಓಕೆ, ಮೊದಲನೇದು ಬಂದು ಕಾಪರ್ ಪರ್ಲ್ ವಾಟರ್ ಪ್ಯೂರಿಫೈರು. ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ನೋಡಿ, ಪ್ರೈಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇದು ಇರೋದ್ರಲ್ಲಿ ಟಾಪು ಕಾಪರ್ ಪರ್ಲ್ ವಾಟರ್ ಪ್ಯೂರಿಫೈರಲ್ಲಿ. RO ಅಲ್ಕಲೈನ್ ಅಂದರೆ ಇದು RO, UV, TDS, ಕಾಪರು ವಿತ್ ಅಲ್ಕಲೈನ್ ಇರುತ್ತೆ. ಇದು ಆಫರ್ಗಳು ಚೇಂಜ್ ಆಗ್ತಾ ಇರುತ್ತೆ. ಈಗ ಆಫರ್ ರೇಟ್ ನಡೀತಾ ಇರೋದು 12,000 ಇದ್ದಿದ್ದು 9,500ಗೆ ಸಿಗ್ತಾ ಇದೆ ನಿಮಗೆ. ಜಸ್ಟ್ ಫಾರ್ 9,500ಗೆ ಆಫರ್ ರೇಟಲ್ಲಿ ಸಿಗ್ತಾ ಇದೆ. ಈಸಿಯಾಗಿ ತೊಗೋಬೋದು. ಇದರಲ್ಲಿ ಬಂದು ಸ್ಪೆಸಿಫಿಕೇಷನ್ ನೋಡಿ, 12 ಲೀಟ್ರ್ ಸ್ಟೋರೇಜ್ ಕೆಪಾಸಿಟಿ ಇದೆ, 15 ಲೀಟ್ರ್ ಪರ್ ಅವರ್ ಪ್ಯೂರಿಫಿಕೇಷನ್ ಆಗುತ್ತೆ, ಮತ್ತು ಈಸಿ ಡಿಟ್ಯಾಚಬಲ್ ಟ್ಯಾಂಕ್ ಇದೆ, ಮತ್ತು 100 GPD ಪಂಪು, 100 GPD ಮೆಂಬ್ರೇನು. ಏನು ಸ್ಪೆಸಿಫಿಕೇಷನ್ ಕಂಪ್ನಿ ಏನು ಕೊಟ್ಟಿದೆ ಅದೇ ಇರುತ್ತೆ ಅದರಲ್ಲಿ. ಇದು ಲೋ ಬಜೆಟ್ ಟಾಪ್ ಕ್ವಾಲಿಟಿ, ಇಂಡಿಯಾದಲ್ಲಿ ಹೈಯೆಸ್ಟ್ ಓಡೋಂಥ ಮಾಡಲ್ ಇದು. ಇದು ಒಂದು ನೀವು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಕೆಂಟ್ ಗ್ರ್ಯಾಂಡ್ ಪ್ಲಸ್ ಬಂದು ನಿಮಗೆ ಈಗ ಆಫರ್ ರೇಟು 12,000 ನಡೀತಾ ಇದೆ. ಇದರಲ್ಲಿ 8 ಲೀಟ್ರ್ ಸ್ಟೋರೇಜ್ ಕೆಪಾಸಿಟಿ ಬರುತ್ತೆ. ಸ್ಕ್ರೀನ್ ಮೇಲೆ ತೋರಿಸುತ್ತೆ ನೋಡಿ, 8 ಲೀಟ್ರ್ ಸ್ಟೋರೇಜ್ ಕೆಪಾಸಿಟಿ. ಇದು ಬಂದು RO, UV,
ಯು ಎಫ್ ಒ ಟಿ ಡಿ ಎಸ್ ಕಂಟ್ರೋಲರ್ ಏನು ಕಾಪರ್ ಪರ್ಲ್ ಇದೆ ಸೇಮ್ ಅದೇ ಥರ. ಇದರಲ್ಲಿ ಅಲ್ಕಲೈನ್ ಇಲ್ಲ, 8 ಲೀಟ್ರ್ ಕೆಪಾಸಿಟಿ ಇದೆ, ಅಲ್ಕಲೈನ್ ಇಲ್ಲ, ಅದೊಂದು ಮೈನಸ್ ಡ್ರಾಬ್ಯಾಕು. ಮತ್ತು ಇದು ಡಿಟ್ಯಾಚಬಲ್ ಟ್ಯಾಂಕ್ ಬರೋದಿಲ್ಲ, ಇದರಲ್ಲಿ ಈಸಿಯಾಗಿ ಟ್ಯಾಂಕ್ ತೆಗ್ದು ವಾಶ್ ಮಾಡೋಕ್ಕೆ ಬರಲ್ಲ. ಇದೊಂದು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಇನ್ನೊಂದು ಮಾಡಲ್ ನಿಮಗೆ ನಾವು ತೋರಿಸೋದು ಪ್ಯೂರಿಟ್ಟಲ್ಲಿ RO, UV, MF, ಕಾಪರು ಪ್ಲಸ್ ಮಿನರಲ್ಲು, ಇದು 7 ಸ್ಟೇಜ್ ಅಂತ ಹೇಳ್ತಾರೆ. ಸ್ಟೇಜ್ ಏನು ನಿಮಗೆ ಕೌಂಟ್ ಆಗೋಲ್ಲ, ಏನು ಸ್ಪೆಸಿಫಿಕೇಷನ್ ಇದೆ ಅದಷ್ಟೇ ಕೌಂಟ್ ಆಗುತ್ತೆ. ಇದು ಬಂದು ಮುನ್ಸಿಪಲ್ ವಾಟ್ರು, ಬೋರ್ ವಾಟ್ರು ಎಲ್ಲದಕ್ಕೂ ಬರುತ್ತೆ. ಇದು ಕೂಡ 8 ಲೀಟ್ರ್ ಕೆಪಾಸಿಟಿ ಇದೆ. ಪ್ರೈಸ್ನ ಹೋಗಿ ನೀವು ಚೆಕ್ ಮಾಡಿ, 21,990 ತೋರಿಸ್ತದೆ. ಪ್ರೈಸ್ ವೇರಿ ಆಗ್ತಾ ಇರುತ್ತೆ. ಈಗ ನಡೀತಾರ ಪ್ರೈಸ್ ನಾನು ಹೇಳಿದೆ. ಇದು ಕಾಪರ್ ಪರ್ಲ್ ಏನಿದೆಯಲ್ಲ 9,500, ಕೆಂಟ್ ಗ್ರ್ಯಾಂಡ್ ಪ್ಲಸ್ಸು 11,999 ಅಂದರೆ 12,000. ಪ್ಯೂರಿಟ್ ಬಂದು 21,990 ಅಂದರೆ 22,000. ನೀವೇ ಕಂಪೇರ್ ಮಾಡಿ. ಬಜೆಟಲ್ಲಿ, ಸ್ಪೆಸಿಫಿಕೇಷನಲ್ಲಿ, ಯೂಸರ್ ಫ್ರೆಂಡ್ಲಿ ಯಾವುದು ನಿಮಗೆ ಸೂಟಬಲ್ಲು? 9,500, 12,000, 22,000. ಇನ್ನು ಮಿಡ್ಲಲ್ಲಿ ತುಂಬ ರೇಂಜಸ್ ಇದೆ, ನಾವೆಲ್ಲವೂ ತೋರ್ಸೋಕ್ಕಾಗಲ್ಲ. ಹಂಗಾಗಿ ಒಂದು 3ನ ಮಾತ್ರ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. 9,500ಗೆ ನಿಮಗೆ ಟಾಪ್ ಕ್ವಾಲಿಟಿ ಸಿಗುತ್ತೆ. 12,000ಅಲ್ಲಿ ಅಲ್ಕಲೈನ್ ಇಲ್ಲ, ಮಿನರಲ್ ಇಲ್ಲ, ಮತ್ತು ಡಿಟ್ಯಾಚಬಲ್ಲು ಇಲ್ಲ ಟ್ಯಾಂಕು. ನೀವು 22,000ಅಲ್ಲಿ ಡಿಟ್ಯಾಚಬಲ್ ಇಲ್ಲ, 8 ಲೀಟ್ರ್ ಸ್ಟೋರೇಜು ಕೆಪಾಸಿಟಿ, ಫ್ಯಾನ್ಸಿ ಲುಕ್ಕು, ಫ್ಯಾನ್ಸಿಗೋಸ್ಕರ. ಮತ್ತು ಮೇಂಟೆನೆನ್ಸ್ ಕಾಸ್ಟು ಕಾಪರ್ ಪರ್ಲಿ ಕಡಿಮೆ ಇರುತ್ತೆ. ಕೆಂಟ್ ಗ್ರ್ಯಾಂಡ್ ಪ್ಲಸ್ಸಿಗೆ ಸ್ವಲ್ಪ ಜಾಸ್ತಿ ಅಂದರೆ ವೇರಿ ಆಗ್ತಾ ಇರುತ್ತೆ, ಬಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇನ್ನು ಪ್ಯೂರಿಟಿಗೆ ಅದು ಕೂಡ ಪ್ರೈಸ್ ಜಾಸ್ತಿ ಇರುತ್ತೆ. ಸರ್ವಿಸ್ ಕೂಡ ಸ್ಪೇರ್ ಕಾಸ್ಟ್ ಎಲ್ಲ ಜಾಸ್ತಿ ಇರುತ್ತೆ. ನೀವು ಡಿಸೈಡ್ ಮಾಡಿ ಯಾವ್ದು ತೊಗೋಬೇಕು ಅಂತೇಳಿ. ನೆಕ್ಸ್ಟ್ ಬಂದು ಪ್ಯೂರಿಫೈರು ಇನ್ಸ್ಟಾಲೇಷನ್ ಆದಾಗ ಹೇಗಿರುತ್ತೆ ಅಂತೇಳಿ ನೋಡ್ಕೊಂಬಿಡಿ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ನಿಮಗೆ ಇನ್ಸ್ಟಾಲೇಷನ್ನು. ಕಸ್ಟಮರ್ ಫೀಡ್ಬ್ಯಾಕು ಯಾವ ಥರ ಇರುತ್ತೆ ಅಂತ ನೀವು ರೇಟಿಂಗ್ನ ಚೆಕ್ ಮಾಡ್ಕೊಬೋದು. ಮತ್ತು AMC ಬೇಕಾ, AMC ತೊಗೋಬೋದು. ಬಟ್ AMC ನಮ್ಮ ಪ್ರಕಾರ AMC ಅಷ್ಟು ವರ್ತ್ ಅಲ್ಲ. ಈಗೆಲ್ಲ AMC ಯಾರು ತೊಗೊಳ್ಳೋದಿಲ್ಲ, ತುಂಬ ಕಡಿಮೆ. ಎಲ್ಲೋ ಒಂದೊಂದು ಬ್ರ್ಯಾಂಡೆಡ್ನವರು ಫೋರ್ಸ್ ಮಾಡಿ ಕೊಡ್ತಾರೆ. AMCಗಿಂತ ರಿಪೇರಿ ಬಂದಾಗ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು, ಅದು ನಿಮಗೆ ಬೆನಿಫಿಟ್. ನೀವು ಇದರಲ್ಲಿ ಏನೇನು ತಿಳ್ಕೊಂಡ್ರಿ ಸಮ್ಮರೈಸ್ ಮಾಡಿಬಿಡ್ತೀನಿ. ಹಾರ್ಡ್ ವಾಟ್ರಿಗೆ ಏನಿರಬೇಕು, RO ಬೇಕೇ ಬೇಕು. RO, UV, TDS ಇದ್ದರೂ ನಡೆಯುತ್ತೆ. ಇಲ್ಲ ವಿತ್ ಅಲ್ಕಲೈನ್ ತೊಗೊಂಡ್ರು, ಟಾಪ್ ಕ್ವಾಲಿಟಿ ತೊಗೊಂಡ್ರು ನಡೆಯುತ್ತೆ. ಹಾರ್ಡ್ ವಾಟ್ರಿಗೆ ಕಂಪಲ್ಸರಿ RO ಬೇಕು. ನೆಕ್ಸ್ಟು ಮುನ್ಸಿಪಲ್ ವಾಟ್ರಿಗೆ ಅಂದರೆ ಸಾಫ್ಟ್ ವಾಟ್ರಿಗೆ ಇದಕ್ಕೆ UVF ಇದ್ರೂ ನಡೆಯುತ್ತೆ. ನಿಮಗೆ ಬೇಕೇ ಬೇಕು ಅಂದರೆ ಟಾಪ್ ಕ್ವಾಲಿಟಿ ತೊಗೋಬೋದು. RO, UV, TDS, ಅಲ್ಕಲೈನ್ ವಿತ್ ಕಾಪರು ಟಾಪ್ ಕ್ವಾಲಿಟಿ ಬೇಕು ಅಂದರೆ ತೊಗೋಬೋದು. ಬೇಡ ಅಂದರೆ UVF ಸಾಕು. ಬಿಲೋ 200 ಏನು ಇರುತ್ತಲ್ಲ ನಿಮಗೆ, ಇದೆಲ್ಲ ಸಾಫ್ಟ್ ವಾಟ್ರು. ಕೆಲವೊಂದು ಕಡೆ 40, 50 ಇರುತ್ತೆ, 25 ಕೂಡ ಇರುತ್ತೆ. ಕೆಲವೊಂದು ಹೊಳೆ ನೀರುಗಳಿಗೆ ಬರೀ ಒಂದು 25, 30, 40 ಇರುತ್ತೆ. ಅಂಥದಕ್ಕೆ ನೀವು RO ಹಾಕೋ ನೆಸಿಟಿನೇ ಇಲ್ಲ. ಯಾವುದೇ ಕಾರಣಕ್ಕೆ RO ಹಾಕಬಾರ್ದು, UVF ಹಾಕಬೇಕು. ಅದರಲ್ಲಿ ಬರೀ UVಕ್ಕಿಂತ UF ಹಾಕಿ. UF ಹಾಕಿದಾಗ ನಿಮಗೆ ಫಿಲ್ಟ್ರೇಷನ್ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಕೂಡ ಕೆಂಪು ನೀರು ಬರೋದು, ಕ್ಲಿಯರ್ ವಾಟರ್ ಬರುತ್ತೆ. ಓಕೆ, ಇದಿಷ್ಟು ಮಾಡಲು, ಸ್ಪೆಸಿಫಿಕೇಷನ್ನು ಇದೆಲ್ಲ ಆಯಿತು. ಇನ್ ಕೇಸ್ ನಿಮಗೇನಾರ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ, ಅಕ್ವಾಬ್ಲೇಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರಿಗೆ ಬೇಕು ಅನಿಸುತ್ತೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೂ ಕಂಪ್ಲೀಟ್ ಡೀಟೇಲಾಗಿ ಬರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.